ಫ್ಯಾಟ್ ಲಾಸ್ ಮಾಡ್ಬೇಕಿದ್ರೆ ನಾನು ಚೀಟಿಂಗ್ ಮಾಡ್ಬೋದಾ? ಚೀಟಿಂಗ್ ಅಂದ್ರೆ ಡಯಟ್ ಅಲ್ಲಿ ಹೇಳಿದ್ದು ಕಣ್ರಿ. ವೆಲ್ಕಮ್ ಟು ಡೇ 13 ಆಫ್ ಮೈ 30 ಡೇಸ್ ಫ್ಯಾಟ್ ಲಾಸ್ ಚಾಲೆಂಜ್. ನಿನ್ನೆ ಪಿಜ್ಜಾ, ಬಿರಿಯಾನಿ ಅಥವಾ ಯಾವ್ದಾದ್ರು ಚೀಟ್ ಮೀಲ್ ತಿಂದ್ಮೇಲೆ ಇವತ್ತು ಬೆಳಿಗ್ಗೆ 1-2 kg ಜಾಸ್ತಿ ಬಂದಿದ್ಯಾ? ಸ್ಕೇಲ್ ಜಾಸ್ತಿ ತೋರಿಸ್ತಾ ಇದೆಯಾ? ಅಯ್ಯಯ್ಯೋ ನನ್ನ ಫ್ಯಾಟ್ ಲಾಸ್ ಜರ್ನಿ ಹಾಳಾಯ್ತು ಅಂತ ಅನಿಸ್ತಾ ಇದೆಯಾ? ರಿಲ್ಯಾಕ್ಸ್. ಈ ಥರ ಸಂದರ್ಭಗಳಲ್ಲಿ ಅದು ಫ್ಯಾಟ್ ಅಲ್ಲ. ಯಾಕೆ ಗೊತ್ತಾ? 1 kg ಫ್ಯಾಟ್ ನೀವು ಗೈನ್ ಮಾಡಬೇಕು ಅಂದರೆ ಎಷ್ಟು? 1 kg ಫ್ಯಾಟ್ ನೀವು ಗೈನ್ ಮಾಡಬೇಕು ಅಂದರೆ ಸುಮಾರು 7700 ಕ್ಯಾಲರೀಸ್ ತಿನ್ನಬೇಕು ಸರ್ಪ್ಲಸ್ ಅಲ್ಲಿ. ಒಂದು ಚೀಟ್ ಮೀನಲ್ಲಿ ಅಷ್ಟು ಕ್ಯಾಲರೀಸ್ ತಿನ್ನೋದು ಹೆಚ್ಚಿನ ಜನರಿಗೆ ಆಗೋದೇ ಇಲ್ಲ, ಇಂಪಾಸಿಬಲ್. ಹಾಗಿದ್ರೆ ವೆಯ್ಟ್ ಯಾಕೆ ಜಾಸ್ತಿ ಆಗುತ್ತೆ? ಯಾಕಂದ್ರೆ ರೆಸ್ಟೋರೆಂಟ್ ಫುಡ್ನಲ್ಲಿ ಸೋಡಿಯಂ ಮತ್ತೆ ಕಾರ್ಬೋಹೈಡ್ರೇಟ್ಸ್, ಉಪ್ಪಿನಂಶ ಮತ್ತೆ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರ್ತವೆ. ಇದರಿಂದ ನಿಮ್ಮ ಬಾಡಿ ಟೆಂಪರರಿಲಿ ವಾಟರ್ ಹೋಲ್ಡ್ ಮಾಡುತ್ತೆ. ಅದಕ್ಕೆ ನಿಮಗೆ ನೆಕ್ಸ್ಟ್ ಡೇ ವೆಯ್ಟ್ ಜಾಸ್ತಿ ಕಾಣಿಸುತ್ತೆ ಸ್ಕೇಲಲ್ಲಿ ಅಷ್ಟೇ. ಆದರೆ ಇದು ವಾಟರ್ ವೆಯ್ಟ್, ಫ್ಯಾಟ್ ಅಲ್ಲ. 2-3 ದಿನ ನಿಮ್ಮ ನಾರ್ಮಲ್ ಡಯಟ್, ಸ್ಟೆಪ್ಸ್, ವರ್ಕೌಟ್ ಎಲ್ಲ ಕಂಟಿನ್ಯೂ ಮಾಡಿದ್ರೆ ಮತ್ತೆ ವೆಯ್ಟ್ ನಾರ್ಮಲ್ ಆಗುತ್ತೆ. ಒಂದಿನದ ವೆಯ್ಟ್ ನೋಡಿ ಯಾವತ್ತೂ ಪ್ಯಾನಿಕ್ ಆಗಬೇಡಿ. ಯಾವತ್ತು ನೀವು ವೀಕ್ಲಿ ಟ್ರೆಂಡ್ ನೋಡಬೇಕು, ಒಂದು ವಾರ ಹೆಂಗ್ ಟ್ರೆಂಡ್ ಇರುತ್ತೆ ಅಂತ ನೋಡಬೇಕು. ಮತ್ತೆ ಎಲ್ಲದಕ್ಕಿಂತ ಮೇಲೂ ಕನ್ಸಿಸ್ಟೆನ್ಸಿ. ನೀವು ಕನ್ಸಿಸ್ಟೆಂಟ್ ಆಗಿದ್ರೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸಿ ಯು ಆನ್ ಡೇ 14.